ಸುಳ್ಯದ ಸಂಪಾಜೆಯಲ್ಲಿ ನಡೆದಿರುವ 22 ವರ್ಷದ ಫಾತಿಮಾ ನಿಶಾನಾ ಅವರ ಸಾವು ಈಗ ಜಿಲ್ಲೆಯಾದ್ಯಂತ ತೀವ್ರ ಸಂಚಲನವನ್ನು ಸೃಷ್ಟಿಸಿದೆ. ಇದು ಆತ್ಮಹತ್ಯೆ ಅಲ್ಲ, ವ್ಯವಸ್ಥಿತ ಕೊಲೆ ಎಂದು ಮೃತ ಮಹಿಳೆಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಕುರಿತು ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಮಾವ ಅಲವಿ, ಅತ್ತೆ ಆಯಿಷಾ ಹಾಗೂ ನಾದಿನಿ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ಮೃತ ಇಶಾನಾಲಿಗೆ 2 ವರ್ಷದ ಪುಟ್ಟ ಗಂಡು ಮಗುವಿದ್ದು, ಗಂಡ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ. ನನಗೆ ಇಶಾನಾ ಕರೆ ಮಾಡಿ ಮಾವ ಹೊಡೆದಿದ್ದಾರೆ ಅಂತ ಹೇಳಿದ್ದಳು ಎನ್ನುವ ಮಾಹಿತಿಯನ್ನ ಗಂಡ ಅನ್ಸಾರ್ ಬಿಚ್ಚಿಟ್ಟಿದ್ದಾರೆ. ನಾದಿನಿ ಕರೆ ಮಾಡಿ ನೀವು ಅವಳನ್ನು ಕರೆದುಕೊಂಡು ಹೋಗಿ ಅಂದಿದ್ದಳು. ಆಗ ಮಾವ, ನೀವು ಕರೆದುಕೊಂಡು ಹೋಗಿಲ್ಲ ಅಂದ್ರೆ ನಾವು ಅವಳನ್ನ ಕೊಂದು ಜೈಲಿಗೆ ಹೋಗ್ತೀವಿ ಅಂತ ಹೇಳಿದ್ದರು ಎಂದು ಮೃತ ಇಶಾನಾಲ ತಾಯಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಗಮನಿಸಿದಾಗ ಮೃತ ಇಶಾನಾಲಿಗೆ ಗಂಡನ ಮನೆಯಲ್ಲಿ ಕಿರುಕುಳ ನೀಡುತ್ತಿದ್ದು ನಿಜ ಎಂದು ಸಾಬೀತಾಗುತ್ತದೆ. ಆದರೆ ಈಗ ನಡೆದಿರುವುದು ಕೊಲೆ ಅಥವಾ ಆತ್ಮಹತ್ಯೆ ಎನ್ನುವುದು ಪೊಲೀಸರ ತನಿಖೆಯಿಂದ ಬಯಲಾಗಬೇಕಾಗಿದೆ.